ನಮಸ್ಕಾರ, ನಾನು ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಷ್ಟೇ ನಾನು ರಾಮ ಸೀತೆ ಸೇತುವೆ ನಿರ್ಮಾಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರ ಮುಂದುವರೆದ ಭಾಗವನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ರಾಮ ಸೀತೆ ಸೇತುವೆ ಹೇಗೆ ನಿರ್ಮಾಣ ಆಯಿತು ಹಾಗೂ ಯುದ್ಧವನ್ನು ಮಾಡಲಿಕ್ಕೆ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ಆ ಪೂಜೆಗೆ ಶ್ರೇಷ್ಠ ಬ್ರಾಹ್ಮಣನಾಗಿ ರಾವಣನೇ ಒಂದು ಮುಹೂರ್ತವನ್ನು ಇಟ್ಟುಕೊಟ್ಟಿರ್ತಾನೆ. ಅವನು ರಾವಣ ಒಬ್ಬ ರಾಕ್ಷಸ ಮಾತ್ರ ಅಲ್ಲ, ಆದರೆ ಒಬ್ಬ ಶ್ರೇಷ್ಠ ಶಿವಭಕ್ತ ಕೂಡ ಆಗಿರ್ತಾನೆ. ಶಿವನಿಂದಲೇ ಆತ್ಮಲಿಂಗವನ್ನು ಪಡೆದಂಥವನು ಕೂಡ ಆಗಿರ್ತಾನೆ. ಶ್ರೇಷ್ಠ ಶಿವಭಕ್ತರಲ್ಲಿ ರಾವಣ ಕೂಡ ಒಬ್ಬರಾಗಿರ್ತಾರೆ. ಯಾಕೆ ಅಂತಂದರೆ ಅಪಾರವಾದ ಭಕ್ತಿಯನ್ನು ಶಿವನಲ್ಲಿಗೆ ಇಟ್ಕೊಂಡಿರುವಂಥವನು ರಾವಣ. ಹಾಗೂ ಶಿವನನ್ನೇ ಕುರಿತು ತಪಸ್ಸನ್ನು ಮಾಡಿ ಆ ಒಂದು ತಪಸ್ಸಿಗೆ ಮೆಚ್ಚಿದಂಥ ಶಿವ ತನಗೆ ಏನು ಬೇಕು ವರವನ್ನು ಕೇಳು ಅಂತ ಹೇಳಿದಾಗ, ನನಗೆ ನಿಮ್ಮ ಆತ್ಮಲಿಂಗವನ್ನೇ ಬೇಕು ಅಂತ ಶಿವನ ಆತ್ಮಲಿಂಗವನ್ನೇ ತನ್ನ ವರವಾಗಿ ಪಡೆದಂಥವನು ರಾವಣ. ಹಾಗೂ ಆ ತಪಸ್ಸಿಗೆ ಮೆಚ್ಚಿ ಶಿವನ ತನ್ನ ಆತ್ಮಲಿಂಗವನ್ನೇ ವರವಾಗಿ ಕೊಡ್ತಾನೆ. ಹಾಗೂ ಆ ವರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಷರತ್ತನ್ನು ಅವ್ರಿಗೆ ರಾವಣನಲ್ಲಿ ಮುಂದಿರ್ತಾನೆ. ಇದಕ್ಕೆ ನೀನು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೂ ಇದನ್ನು ನೆಲಕ್ಕೆ ಸೋಕಬಾರ್ದು ಅಂತ ಹೇಳಿ ಷರತ್ತನ್ನು ಹೇಳಿ ತನ್ನ ಆತ್ಮಲಿಂಗವನ್ನು ಕೊಟ್ಟಿರ್ತಾನೆ ಶಿವ. ಹಾಗೂ ಅದನ್ನು ಪಡೆದುಕೊಂಡು ಕೈಲಾಸದಿಂದ ಭೂಮಿಗೆ ಬರುವಂಥದ್ದು. ಹಾಗೂ ಈ ಒಂದು ಅಚಾತುರ್ಯ, ಈ ಪರಿಣಾಮವನ್ನು ಅರಿತಂತಹ ದೇವತೆಗಳು ಇದಕ್ಕೆ ಸರಿಯಾದ ಉಪಾಯವನ್ನು ಸೂಚಿಸುವಂತೆ ಗಣೇಶನ ಬಳಿಗೆ ಹೋಗ್ತಾರೆ. ಹಾಗೂ ಗಣೇಶ ಈ ಆತ್ಮಲಿಂಗವನ್ನು ನಾನು ಭಂಗ ಮಾಡ್ತೀನಿ ಅಂತ ಹೇಳಿ ದೇವತೆಗಳಿಗೆಲ್ಲ ಹೇಳಿ ಭೂಮಿಗೆ ಹೋಗ್ತಾನೆ. ಹಾಗೂ ರಾವಣ ಆತ್ಮಲಿಂಗವನ್ನು ಪಡೆದುಕೊಂಡು ಅಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಂಜೆ ಆಗಿಬಿಡುತ್ತೆ. ಆದರೆ ಸಂಜೆ ಆದಂಥ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಿಕೊಂಡು ಸಂಧ್ಯಾವಂದನೆ ಮಾಡಬೇಕಾಗುತ್ತೆ. ಹಾಗೂ ಆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಲಿಂಗವನ್ನು ಎಲ್ಲಿ ಇಡೋದು ಅಂತ ಗೊತ್ತಾಗೋದಿಲ್ಲ. ಆದರೆ ಗಣೇಶ ಅಲ್ಲಿ ಒಬ್ಬ ದನ ಕಾಯುವವನ ವೇಷದಲ್ಲಿ ಅಲ್ಲಿ ಕುರಿಯನ್ನು ಅಥವಾ ದನವನ್ನು ಮೇಯಿಸ್ತಾ ಇರ್ತಾನೆ. ಅವನಲ್ಲಿ ಗಣೇಶನನ್ನು ಕರೆದು ಆತ್ಮಲಿಂಗವನ್ನು ಸ್ವಲ್ಪ ಹೊತ್ತು ಇಟ್ಕೊಂಡಿರು, ನಾನು ಸ್ನಾನವನ್ನು ಮಾಡಿ ಬೇಗ ಬರ್ತೇನೆ ಹಾಗೂ ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳಿ ಗಣಪತಿಗೆ ಶಿವನ ಆತ್ಮಲಿಂಗವನ್ನು ಕೈಗೆ ಕೊಟ್ಟು ಹೊರಡ್ತಾನೆ. ಆದರೆ ಗಣೇಶ ಅಂದರೆ ದನ ಕಾಯುವವನ ವೇಷದಲ್ಲಿ ಇದ್ದಂತಹ ಗಣೇಶ, ನಾನು 3 ಕರೆಯುವಷ್ಟರಲ್ಲಿ ನೀನು ಬರಬೇಕು, ಇಲ್ಲ ಅಂತಂದರೆ ನಾನು ಅದನ್ನು ಕೆಳಗೆ ಇಟ್ಟು ನಾನು ಹೊರಡ್ತೀನಿ ಅಂತ ಹೇಳಿ ರಾವಣನನ್ನು ಕಳಿಸ್ತಾನೆ. ಹಾಗೂ ಈ ಒಂದು ಷರತ್ತನ್ನು ಒಪ್ಕೊಂಡಂತಹ ರಾವಣ ಸಮುದ್ರದಲ್ಲಿ ಹೋಗಿ ಬೇಗ ತನ್ನ ಜಳಕವನ್ನು ಮುಗಿಸಿ ಅಂದರೆ ಸ್ನಾನವನ್ನು ಮುಗಿಸಿ ಸಂಧ್ಯಾವಂದನೆಗೆ ಸಿದ್ಧರಾಗಬೇಕು ಅಂತ ಹೇಳಿ ಬೇಗ ಸ್ನಾನವನ್ನು ಮುಗಿಸಿ ಬರ್ತಾ ಇರ್ತಾನೆ. ಆದರೆ ಗಣೇಶ ಏನಿರ್ತಾನೆ 3 ಸಾರಿ ಬೇಗ ಅವರ ಹೆಸರನ್ನು ಕರೀತಾನೆ. ಬೇಗ ಬಾ, ನಾನು ಹೊರಡಬೇಕು ಅಂತ ಹೇಳಿ 3 ಸಾರಿ ರಾವಣನನ್ನು ಕರೀತಾರೆ. ಹಾಗೂ ಇನ್ನೇನು ಬಂದು ರಾವಣ ತನ್ನ ಆತ್ಮಲಿಂಗವನ್ನು ಪಡೆದುಕೊಳ್ಬೇಕು ಅಂತ ಅನ್ನುವಂಥ ಹತ್ರ ಬರ್ತಾ ಇರುವಂಥ ಸಂದರ್ಭದಲ್ಲಿ ಗಣೇಶ ತನ್ನ ಆತ್ಮಲಿಂಗವನ್ನು ಭೂಮಿಗೆ ಕೆಳಗೆ ಇಟ್ಟೇ ಬಿಡ್ತಾನೆ. ಹಾಗೂ ಅದು ಭಂಗ ಕೂಡ ಆಗುತ್ತೆ. ಅದರಿಂದ ಅದರ ಫಲ ರಾವಣನಿಗೆ ದಕ್ಕೋದಿಲ್ಲ. ಇದು ಶ್ರೇಷ್ಠ ಬ್ರಾಹ್ಮಣ ಅಂದರೆ ಶ್ರೇಷ್ಠ ಶಿವಭಕ್ತ ಆತ್ಮಲಿಂಗವನ್ನು ಕಳೆದುಕೊಂಡಂತಹ ಕಥೆ ಇದು. ಹಾಗೂ ಸೀತಾ ಈ ಕಡೆ ರಾಮ ಸೇತುವೆ ನಿರ್ಮಾಣದ ಕತೆಗೆ ಬರುವಂಥದ್ದಾದರೆ ವಾನರ ಸೈನ್ಯ ಸಮೇತ ರಾಮ ಸೇತುವೆ ಮತ್ತು ಆಂಜನೇಯ ಅಂಗದನ ಒಂದು ನಾಯಕತ್ವದಲ್ಲಿ ಯುದ್ಧ ಮಾಡಲಿಕ್ಕೆ ಅಂತ ಸೇತುವೆಯನ್ನು ದಾಟಿ ಲಂಕಾ ರಾಜ್ಯಕ್ಕೆ ಬರ್ತಾರೆ. ಹಾಗೂ ಯುದ್ಧವೂ ಕೂಡ ಪ್ರಾರಂಭ ಆಗುತ್ತೆ. ಮೊದಲಿಗೆ ರಾವಣ ಯುದ್ಧ ಮಾಡೋದಿಲ್ಲ. ಅವರ ಸಹೋದರರು ಯಾರಿರ್ತಾರೆ, ಮೇಘದೂತ ಹಾಗೂ ಇಂದ್ರಜಿತ, ಇವರೆಲ್ಲ ಮೊದಲು ಯುದ್ಧವನ್ನು ನಾನು ಮಾಡ್ತೀನಿ ಅವರ ವಿರುದ್ಧ ಅಂತ ಹೇಳಿ ಮೊದಲಿಗೆ ಸಹೋದರರು ಕೂಡ ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ. ಈ ರಾವಣನ ಪತ್ನಿ ಏನಿರ್ತಾಳೆ ಮಂಡೋದರಿ, ಅವಳು ಈ ರಾವಣನಿಗೆ ಒಂದು ಕಂಟಕ ಇರುವುದಾಗಿ ಅರಿತಾಳೆ ಹಾಗೂ ಪ್ರಾಣಕಂಟಕ ಇರುವುದಾಗಿ ಅರಿತಾಳೆ. ಅದಕ್ಕೋಸ್ಕರ ತನ್ನ ತಪಸ್ಸನ್ನು ಕೂಡ ಮಾಡ್ತಾ ಇರ್ತಾಳೆ. ಹಾಗೂ ಈ ಕಡೆ ಯುದ್ಧ ನಡೀತಾ ಇರಬೇಕಂತ ಸಂದರ್ಭದಲ್ಲಿ ಮೇಘದೂತ ಮತ್ತು ಇಂದ್ರಜಿತ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ
ತನ್ನ ಇಂದ್ರಜಾಲದ ವಿದ್ಯೆಯನ್ನು ಪ್ರದರ್ಶನ ಮಾಡ್ತಾನೆ. ಇಂದ್ರಜಾಲದ ಒಂದು ಬಾಣವನ್ನು ಹೂಡ್ತಾನೆ, ಹಾಗೂ ಅದು ತುಂಬ ವಿಷಕಾರಿ ಬಾಣ ಆಗಿರುತ್ತೆ. ಆ ಬಾಣ ವಿಷವನ್ನು ತನ್ನ ಅದರ ಪರಿಣಾಮ ಗಾಳಿಯಲ್ಲಿ ಬಹಳ ಒಂದು ವಿಷ ಅನಿಲವನ್ನು ಉತ್ಪತ್ತಿ ಮಾಡಿ ಎಲ್ಲರಿಗೂ ವಿಷಪ್ರಾಶನ ಆಗುತ್ತೆ. ಅದರಲ್ಲಿ ಲಕ್ಷ್ಮಣ ತನ್ನ ಪ್ರಜ್ಞೆಯ ಕೂಡ ತಪ್ತಾನೆ, ಹಾಗೂ ಪ್ರಾಣವನ್ನು ತ್ಯಜಿಸುವಂಥ ಹಂತಕ್ಕೆ ಕೂಡ ಹೋಗ್ತಾರೆ. ಆದರೆ ಈ ಪ್ರಾಣವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಉಳಿಸ್ಬೇಕಾದ್ರೆ ಈ ಋಷಿಮುನಿಗಳು ಹೇಳ್ತಾರೆ, ಸಂಜೀವಿನಿಯನ್ನು ತರಬೇಕಾಗತ್ತೆ ಅಂತ ಹೇಳಿ ರಾಮನಿಗೆ ಹೇಳ್ತಾರೆ. ಆದರೆ ಸಂಜೀವಿನಿ ಯಾವ ಬೆಟ್ಟದಲ್ಲಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಆಂಜನೇಯ ಏನು ಹೇಳ್ತಾರೆ, ಹನುಮ ನಾನು ತಗೊಂಡ್ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ಹಾಗೂ ಮಂದಾರ ಪರ್ವತದಲ್ಲಿ ಇರುತ್ತೆ ಸಂಜೀವಿನಿ ಅಂದರೆ ಸೊಪ್ಪು, ಅದನ್ನು ತಗೊಂಡು ಬರಬೇಕು ಅಂತ ಹೇಳಿ ಋಷಿಮುನಿಗಳೆಲ್ಲ ಹೇಳಿ ಕಳಿಸ್ತಾರೆ. ಆ ಮಂದಾರ ಪರ್ವತದಲ್ಲಿ ಹೋಗಿ ಆ ಸಂಜೀವಿನಿ ಸೊಪ್ಪನ್ನು ಹುಡುಕಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೆಟ್ಟವನ್ನೇ ಮಂದಾರ ಪರ್ವತವನ್ನೇ ತನ್ನ ಕೈಲಿ ಹಿಡಿದುಕೊಂಡು ಬಂತಾರೆ. ಹಾಗೂ ಬೆಟ್ಟವನ್ನು ಕೆಳಗಿಳಿಸಿ ಅಲ್ಲಿ ಸಂಜೀವಿನಿ ಸೊಪ್ಪನ್ನು ನೀವೇ ತೆಗೆದುಕೊಳ್ಳಿ, ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಮಂದಾರ ಪರ್ವತನ ಹೊತ್ಕೊಂಡು ಬಂದು ಆ ಸೊಪ್ಪನ್ನು ಏನು ರಸವನ್ನು ಹಿಂಡಿ ಆ ವಿಷಪ್ರಾಶನ ಆಗಿದ್ದಂತಹ ಅನಿಲವನ್ನು ತೆರವುಗೊಳಿಸ್ತಾರೆ. ಹಾಗೂ ಲಕ್ಷ್ಮಣನ ಮೂಗಿಗೆ ಹಾಕ್ತಾರೆ. ಹಾಗೂ ಲಕ್ಷ್ಮಣನಿಗೆ ಪ್ರಜ್ಞೆ ಬರುತ್ತೆ. ಇದೇ ಒಂದು ಏನು ನೀವು ಬೇರೆ ಒಂದು ಭಾವಚಿತ್ರದಲ್ಲಿ ನೋಡ್ತಿರಲ್ಲ, ಬಜರಂಗಿ ಬಲಿ ಹನುಮ ಬೆಟ್ಟವನ್ನು ಹಿಡಿದುಕೊಂಡು ಬಂದಂಥ ಒಂದು ಚಿತ್ರ ಅದೇ ಆಗಿರುತ್ತೆ. ಮಂದಾರ ಪರ್ವತವನ್ನು ಹೊತ್ಕೊಂಡು ಬಂದಂಥದ್ದು. ನಂತರ ಈ ವಿಷಪ್ರಾಶನ ಮುಗಿದ ನಂತರ ಅಂದರೆ ವಿಷ ಅನಿಲ ಏನು ಗಾಳಿಯಲ್ಲಿ ಹರಡಿಕೊಂಡಿದ್ದಂತಹ ವಿಷ ಅನಿಲ ತೆರವುಗೊಂಡ ನಂತರ ಮುಂದೆ ಏನಾಯಿತು ಅಂತ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೀನಿ. ಇವತ್ತಿನ ಸಂಚಿಕೆ ನಿಮಗೆ ಬಹಳ ಇಷ್ಟ ಆಯಿತು, ಬಹಳ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಬಾಕ್ಸ್ ಮತ್ತು ಲೈಕ್ ಮೂಲಕ ತಿಳಿಸಿ. ನಿಮ್ಮ ಸಹಕಾರ ಬೆಂಬಲ ನಮಗೆ ಬಹಳ ಮುಖ್ಯ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.